ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಡ್ರೆಸ್ ಮೆಟೀರಿಯಲ್ನ. ಸೊ ಇವತ್ತು ಕೂಡ ನಾನು ಡ್ರೆಸ್ಸಿನ ವಿಡಿಯೋನೇ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸೊ ಈ ಥರದ ಒಂದು ಡೀಸೆಂಟ್ ಆಗಿರೋ ಡ್ರೆಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಗ್ಯುಲರ್ ಯೂಸಿಗಾಗಿರ್ಬೋದು, ಹಾಗೆ ನಾರ್ಮಲ್ ಯೂಸ್ ಆಗಿರ್ಬೋದು, ಹಾಗೆ ಆಫೀಸಿಗೆ ಹೋಗೋರಾಗಿರ್ಬೋದು, ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಡ್ರೆಸ್ಗಳನ್ನು ನಾನು ಜಾಸ್ತಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ಎಲ್ರಿಗೂ ಯೂಸ್ ಆಗಲಿ ಅಂತ. ಸೊ ಇವತ್ತು ನಾನು ಒಂದು ಆಸಮ್ ಆಗಿರುವಂತಹ ಪ್ರಾಡಕ್ಟ್ ಜೊತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ಆ ವಿಡಿಯೋ ಯಾವುದು ಅಂತ ನೋಡೋಣ ಅಲ್ವಾ. ಸೊ ಇದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ತರಿಸಿರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಡ್ರೆಸ್ ಮೆಟೀರಿಯಲ್ ಆಗಿದೆ. ಇದು ತುಂಬ ಕಂಫರ್ಟಬಲ್ ಆಗಿ ಇರುವಂತಹ ಒಂದು ಡ್ರೆಸ್ ಮೆಟೀರಿಯಲ್ ಆಗಿದೆ. ಹಾಗೆಯೇ ಈ ಒಂದು ಕ್ಲಾತ್ ಯಾವುದು, ಹಾಗೆ ಇದರ ಪ್ರೈಸ್ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಸೊ ಹಾಗಿದ್ರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಮೀಶೋದಿಂದ ತರಿಸಿರೋದು. ಆಲ್ಮೋಸ್ಟ್ ಎಲ್ಲ ನಾನು ಮೀಶೋದಿಂದಲೇ ತರಿಸ್ತೀನಿ, ಯಾಕಂದರೆ ನನಗೆ ಅದರಲ್ಲಿ ತರಿಸಿ ಪ್ರಾಕ್ಟೀಸ್ ಆಗೋಗಿದೆ. ಸೊ ಹೇಗೆ ತರಿಸೋದು, ಪ್ರಾಡಕ್ಟ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದನ್ನೆಲ್ಲ. ಓಕೆ, ಎಸ್, ಇವತ್ತು ನಾನು ತರಿಸಿರೋಂತಹ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಡ್ರೆಸ್ ಮೆಟೀರಿಯಲ್ ಆಗಿದೆ. ಎಸ್, ಡ್ರೆಸ್ ಮೆಟೀರಿಯಲ್ ಆಗಿದೆ. ಸೊ ಕಲರ್ ಕೂಡ ಹೇಳ್ತೀನಿ, ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ, ಡೈರೆಕ್ಟಾಗಿ ಹೇಗೆ ಕಾಣಿಸ್ತಿದೆ, ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಫಸ್ಟ್ ಇದನ್ನು ನಾವು ಓಪನ್ ಮಾಡೋಣ. ಯಾಕೆ ಅಂತಂದರೆ ಕ್ಲಾತ್ ಹೇಗಿದೆ, ಹಾಗೆಯೇ ನಾನು ತರಿಸಿರೋ ಡ್ರೆಸ್ಸೇ ಬಂದಿದೆಯಾ ಅಥವಾ ಬೇರೆ ಡ್ರೆಸ್ ಬಂದಿದೆಯಾ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಆರ್ಡ್ರ್ ಮಾಡಿದ್ದೊಂದು ಬರೋದೊಂದು ಆಗುತ್ತೆ. ಸೊ ಆ ಥರ ಏನಾದರೂ ಆಗಿದೆಯಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡೋಣ. ವಾವ್, ಎಸ್, ಇವತ್ತು ನಾನು ತರಿಸಿರುವಂತಹ ಈ ಒಂದು ಡ್ರೆಸ್ ಬಂದ್ಬಿಟ್ಟು ಗೌನ್. ಜಾಸ್ತಿ ಗೌನ್ ತರಿಸ್ತೀನಿ. ಯಾಕೆ ಅಂತಂದರೆ ಗೌನ್ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಟೆಂಪಲ್ಗಳಿಗೆ, ರಿಲೇಟಿವ್ಸ್ ಮನೆಗೆ, ಫಂಕ್ಷನ್ಗಳಿಗೆ, ಹಾಗೆ ಏನು ಅಂತಂದರೆ ಆಫೀಸಿಗೆ ಹೋಗೋರು, ಕಾಲೇಜಿಗೆ ಹೋಗೋರು ಪ್ರತಿಯೊಬ್ಬರು ಕೂಡ ವೇರ್ ಮಾಡ್ಬೋದು, ಹಾಗೆ ಡೈಲಿ ಯೂಸ್ಗೂ ಕೂಡ ವೇರ್ ಮಾಡ್ಬೋದು. ಸೊ ಇದು ಫುಲ್ ಸ್ಲೀವ್ ಆಗಿದೆ ನೋಡಿ, ಫುಲ್ ಸ್ಲೀವ್ ಇದೆ ಇದು. ಮತ್ತು ಇಲ್ಲಿ ಪ್ರಿಂಟೆಡ್ ಇದೆ ಕಂಪ್ಲೀಟಾಗಿ, ಇದೆಲ್ಲ ಎಡ್ಜಲ್ಲಿ ಪ್ರಿಂಟೆಡ್ ಇದೆ. ಮತ್ತು ಇಲ್ಲೊಂದು ಎಕ್ಸ್ಟ್ರಾ ನಿಮಗೇನು ಎಕ್ಸ್ಟ್ರಾ ಡಿಸೈನಿಗೋಸ್ಕರ ಎಕ್ಸ್ಟ್ರಾ ಕೊಟ್ಟಿರೋದು, ಇಲ್ಲಿ ಕಟಿಂಗ್ ಕಾಣಿಸ್ತಿದೆ ನೋಡಿ, ಕೊಟ್ಟಿರೋದು. ಮತ್ತು ಪ್ರಿಂಟೆಡ್ ಆಗಿದೆ, ಮತ್ತು ತುಂಬ ಫ್ರೀ ಆಗಿದೆ, ಎಲ್ಲೂ ಟೈಟ್ ಥರ ಆಗಲ್ಲ, ಫ್ರೀ ಇದೆ. ಸೊ ಇದು ಬಂದ್ಬಿಟ್ಟು ಯು ನೆಕ್ಕಲ್ಲಿದೆ ನೋಡಿ, ಯು ನೆಕ್ಕಲ್ಲಿದೆ. ಇಲ್ಲಿ ಯಾವುದೇ ಥರದ ಡಿಸೈನ್ಸ್ ಏನು ಕೊಟ್ಟಿಲ್ಲ. ಬ್ಯಾಕ್ ಸೈಡ್ ಕೂಡ ಹಾಗೇ ಇದೆ, ಬ್ಯಾಕ್ ಕೂಡ ಯು ನೆಕ್ಕಲ್ಲೇ ಇದೆ. ಸೊ ನೆಕ್ಸ್ಟ್ ಏನು ಅಂದರೆ ಇಲ್ಲಿ ಕಟ್ಟೋದು ಕೊಟ್ಟಿದ್ದಾರೆ, ಟೈ ಮಾಡೋಕ್ಕೆ ಕೊಟ್ಟಿದ್ದಾರೆ. ಏನಕ್ಕೆ ಟೈ ಮಾಡಿ ಕೊಟ್ಟಿದ್ದಾರೆ ಅಂತಂದರೆ ಇನ್ ಕೇಸ್ ಏನಾದರೂ ಶೋಲ್ಡರಲ್ಲಿ ಏನಾದರೂ ಲೂಸ್ ಆದರೆ ಈ ಟೈ ಏನು ಮಾಡುತ್ತೆ, ಅಲ್ಲಿ ಅಡ್ಜಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಎರಡು ಕಡೆನೂ ಟೈ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಈ ಸ್ಟ್ರಕ್ಚರ್ ಪೋರ್ಷನ್ನಲ್ಲಿ ಅಂದರೆ ಈಗೇನು ಸ್ಟ್ರಕ್ಚರ್ ಪೋರ್ಷನ್ ಬರುತ್ತೋ ಅಲ್ಲಿ ತುಂಬ ಸ್ಪೇಸ್ ಇದೆ, ಅಂದರೆ ತುಂಬ ದೊಡ್ಡದಾಗಿದೆ ಸೈಜು. ಅಂದರೆ ಏನಾಗುತ್ತೆ ಅಂದರೆ ಡಬಲ್ ಎಕ್ಸೆಲ್, ತ್ರಿಬಲ್ ಎಕ್ಸೆಲ್ ಇರೋರು ಕೂಡ ಈ ಒಂದು ಡ್ರೆಸ್ನ ವೇರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಟಾಪ್ ಕಟ್ಟಿಂಗ್ ಆಗಿದೆ. ಈ ಥರ ಟಾಪಲ್ಲಿ ಕಟ್ಟಿಂಗ್ ಆಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಕಟ್ಟಿಂಗ್ ಇದೆ, ಕಟ್ ಮಾಡಿದ್ದಾರೆ. ಸೊ ಇಲ್ಲಿಂದ ಅಂಬ್ರೆಲ್ಲ ಮಾಡಿದ್ದಾರೆ, ಅಂಬ್ರೆಲ್ಲ ಕಟ್ಟಿಂಗ್ ನೋಡಿ, ಅಂಬ್ರೆಲ್ಲ ಇದೆ. ಡ್ರೆಸ್ಸು ಆ್ಯಕ್ಚುಲಿ ಇಲ್ಲಿ ತೋರ್ಸೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದೊಂದು ಸಲ ನಾನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತೇಳಿ. ಸೊ ಇದು ಬಂದ್ಬಿಟ್ಟು 4XLಲ್ಲಿದೆ. ಇದು ನೋಡೋಕ್ಕೆ ಮಾತ್ರ 4XL, ಬಟ್ ಇದು ಡಬಲ್ XL. ಯಾಕಂದರೆ ನನಗೆ ತರಿಸಿ ಅಭ್ಯಾಸ ಆಗಿರೋದ್ರಿಂದ ಸೈಜ್ ವೈಸಲ್ಲಿ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಪಿಕ್ಚರಲ್ಲಿ ನೋಡಿದಾಗ, ಮತ್ತು ಅಲ್ಲಿ ಮೆಷರ್ಮೆಂಟನ್ನು ಏನು ಅವರು ಡಿಸ್ಪ್ಲೇ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡಾಗಿ ತರಿಸ್ತೀನಿ. 4XL ಅಂದ ತಕ್ಷಣ ತುಂಬ ದೊಡ್ಡದು, ನಾನು ಡಬಲ್ XL ಇದ್ದೀನಿ, 4XL ನನಗೆ ದೊಡ್ಡದಾಗತ್ತಾ ಅಂತ ಥಿಂಕ್ ಮಾಡಬೇಡಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಡಬಲ್ XL ಇರೋರು ಈಗೇನು ನಾನು ತರಿಸಿದ್ದೀನೋ 4XL ಅವ್ರು ಆರಾಮಾಗಿ ಟೆನ್ಷನ್ ಇಲ್ದೇ ವೇರ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಬ್ರೌನ್ ಕಲರಲ್ಲಿದೆ, ಕಂಪ್ಲೀಟಾಗಿ ಕಾಫಿ ಪೌಡರ್ ಕಲರಲ್ಲಿದೆ, ಕಂಪ್ಲೀಟಾಗಿ ಕಾಫಿ ಪೌಡರ್ ಕಲರ್.
ಮತ್ತು ಇಲ್ಲಿ 6 ಪೀಸ್ ಥರ ಕಟ್ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲೊಂದು ಕಟ್ಟಿಂಗ್ ಆಗಿದೆ, ಇಲ್ಲಿಂದ ಇಲ್ಲೊಂದಾಗಿದೆ, 2 3 4 ಫ್ರಂಟ್ 4 ಪೀಸ್, ಬ್ಯಾಕ್ 4 ಪೀಸ್ ಆಗಿದೆ. ಟೋಟಲ್ 8 ಪೀಸಲ್ಲಿ ಮಾಡಿರೋಂತಹ ಈ ಒಂದು ಅಂಬ್ರೆಲ್ಲಾ ಗೌನ್ ಇದು. ಮತ್ತು ಎಡ್ಜಲ್ಲಿ ನಿಮಗೆ ಪ್ರಿಂಟೆಡ್ ಕೊಟ್ಟಿದ್ದಾರೆ, ಎಡ್ಜಲ್ಲೂ ಕೂಡ ಪ್ರಿಂಟೆಡ್ ಕೊಟ್ಟಿದ್ದಾರೆ, ದೊಡ್ಡದಾಗಿ ಕೊಟ್ಟಿದ್ದಾರೆ ಬಾರ್ಡರ್ ಥರ. ಅಂದರೆ ನೋಡೋರಿಗೆ ಹೇಗೆ ಕಾಣಿಸುತ್ತೆ ಅಂದರೆ ಇದೊಂಥರ ಬಾರ್ಡರ್ ಥರ ಕಾಣಿಸುತ್ತೆ, ಮತ್ತು ಬಾರ್ಡರ್ ಅಲ್ಲ ಇದು, ಎಕ್ಸ್ಟ್ರಾ ಇದೊಂದು ಡಿಸೈನಿಗೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಬಾಟಮಲ್ಲಿ ಎಡ್ಜಲ್ಲಿ ಕೊಟ್ಟಿದ್ದಾರೆ ಹಾಗೆ ಸ್ಲೀವಲ್ಲೂ ಕೂಡ ಎಡ್ಜಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಪ್ರಿಂಟೆಡ್ಡು, ಬಟ್ ವಾಶ್ ಆದಮೇಲೆ ಹೇಗಿರುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಇದು ನೋಡಿದರೆ ಸಡನ್ನಾಗಿ ಫಸ್ಟ್ ವಾಶು ಸೆಕೆಂಡ್ ವಾಶಿಗೆ ಹೋಗಲ್ಲ ಅನಿಸುತ್ತೆ. ಯಾಕೆಂದರೆ ಇದು ನೋಡಿದಾಗ ನನಗೆ ಹಂಗೆ ಅನಿಸಿದೆ, ಗೊತ್ತಿಲ್ಲ, ನಾನು ಯೂಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಬಟ್ ಡ್ರೆಸ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹೇಳಬೇಕು, ಇದು ಬಂದ್ಬಿಟ್ಟು ರಿಯಾನ್ ಕ್ಲಾತ್. ಆಲ್ಮೋಸ್ಟ್ ನಾನು ಗೌನಲ್ಲಿ ಮತ್ತು ಸ್ಲಿಟ್ ಚೂಡಿಯಲ್ಲಿ ನಾನು ಏನೇ ತರಿಸೋದಾದ್ರೂ ಕೂಡ ರಿಯಾನ್ ಕ್ಲಾತೆ ನಾನು ಸೆಲೆಕ್ಟ್ ಮಾಡೋದು. ಯಾಕೆಂದರೆ ರಿಯಾನ್ ಕ್ಲಾತ್ ಏನಾಗುತ್ತೆ, ಅದರದ್ದು ಒಂದು ಗುಣ ಏನಪ್ಪ ಕ್ವಾಲಿಟಿ ಅಂತಂದರೆ, ನೀರಿಗೆ ಹಾಕಿದ್ಮೇಲೆ ಕಾಟನ್ ಏನಾಗ್ಬಿಡುತ್ತೆ, ಸಿಂಕ್ ಆಗುತ್ತೆ. ಆ ಕಡೆ 1 ಇಂಚು ಈ ಕಡೆ 1 ಇಂಚು ಸಿಂಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 40 ಸೈಜ್ ಇದೆ ಅಂತಂದರೆ ಆ ಕಡೆ 1 ಇಂಚು ಈ ಕಡೆ ಇಂಚು 40ಲಿ 2 ಮೈನಸ್ ಆಗಿಬಿಟ್ರೆ 38 ಆಗಿಬಿಡುತ್ತೆ. 40 ಸೈಜ್ ಇದ್ದವರಿಗೆ 38 ಖಂಡಿತವಾಗ್ಲೂ ಬರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ರಿಯಾನ್ ಕ್ಲಾತಲ್ಲಿ ಏನಾಗುತ್ತೆ ಅಂದರೆ, ನೀವು 40 ಸೈಜಲ್ಲಿ ಏನಾದರೂ ಡ್ರೆಸ್ನ ಚೂಸ್ ಮಾಡಿ ತೊಗೊಂಡ್ರೆ ಅದನ್ನು ನೀವು ಆಫ್ಟರ್ ವಾಶ್ ನೀರಿಗೆ ಹಾಕಿ ವಾಶ್ ಮಾಡಿದ ನಂತರ ಆಫ್ಟರ್ ವಾಶ್ ಏನಾಗುತ್ತೆ, ಸಿಂಕ್ ಆಗಲ್ಲ. ಅದೇನು ಸೈಜ್ ಇದೆಯೋ ಅದು ಹಾಗೇ ಇರುತ್ತೆ, ಅದ್ರ ಗುಣ ಅದನ್ನು ಕಳ್ಕೊಳ್ಳಲ್ಲ, ಕಾಟನ್ ಥರ ಅಲ್ಲ ಅದು. ಸೊ ಹಾಗಾಗಿ ನೀವು ರಿಯಾನ್ ಕ್ಲಾತ್ನ ಯಾವಾಗಲೂ ಸೆಲೆಕ್ಟ್ ಮಾಡಬೇಕಾದ್ರೆ, ಅಂದರೆ ಗೌನಲ್ಲಿ ಸ್ಲಿಟ್ ಚೂಡಿಲಿ ನೀವೇನಾದರೂ ಸೆಲೆಕ್ಟ್ ಮಾಡ್ತೀರಿ ಅಂದರೆ ಕಾಟನ್ಗಿಂತ ರಿಯಾನ್ ಕ್ಲಾತು ಸೆಲೆಕ್ಟ್ ಮಾಡಿ. ಮತ್ತು ಇದು ಸಮ್ಮರ್ ಟೈಮಲ್ಲಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಕೂಲಾಗಿರುತ್ತೆ, ವಿಂಟರಲ್ಲಿ ರೈನಿ ಸೀಸನ್ನಲ್ಲಿ ಇರಿಟೇಷನ್ ಆಗೋಲ್ಲ. ಅಂದರೆ ನೀರು ತೆಗ್ದಾಗ ಇಲ್ಲ ಚಳಿಗೆ ಇರ್ಚಿಂಗು, ಅಂದರೆ ಏನೋ ಬಾಡಿ ಇರ್ಚಿಂಗ್ ಆ ಥರದ್ದು ಏನೂ ಆಗೋಲ್ಲ. ಚೆನ್ನಾಗಿದೆ, ಡ್ರೆಸ್ಸು ತುಂಬ ಫ್ರೀಯಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಾಗಿ ಇದು ನಾನು ನಮ್ಮ ಮಮ್ಮಿಗೆ ಅಂತ ತರಿಸಿದ ಡ್ರೆಸ್ಸು. ಯಾಕೆಂದರೆ ಅವರು ಜಾಸ್ತಿ ಗೌನ್ಗಳನ್ನು ಯೂಸ್ ಮಾಡೋದ್ರಿಂದ ನಾನು ಜಾಸ್ತಿ ತರಿಸ್ತಾನೆ ಇರ್ತೀನಿ. ಸೊ ಈಗ ನಾನೊಂದು ಸಲ ವೇರ್ ಮಾಡಿ ನೋಡಬೇಕು ಅಂತಿದ್ದೀನಿ. ಗೊತ್ತಿಲ್ಲ, ನಾನು ಗೌನ್ಗಳು ಯೂಸ್ ಮಾಡ್ತೀನಿ, ಬಟ್ ರಿಯಾನ್ ಕ್ಲಾತಲ್ಲಿ ತುಂಬ ಕಮ್ಮಿ ನಾನು ಯೂಸ್ ಮಾಡೋದು. ಸೊ ನೋಡೋಣ, ಒಂದು ಸಲ ವೇರ್ ಮಾಡಿ ನೋಡೋಣ ಹೇಗೆ ಅನಿಸುತ್ತೆ ಅಂತೇಳಿ. ಖಂಡಿತವಾಗ್ಲೂ ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ. ಸೊ ಇದು ನನಗೆ ತುಂಬ ಇಷ್ಟ ಆದಂತಹ ಒಂದು ಪ್ರಾಡಕ್ಟ್ ಆಗಿದೆ. ನಿಮಗೆ ಬೇಕು ಅಂದರೆ ನೀವು ಬೈ ಮಾಡಬಹುದು, ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಬೇಡಿ, ಒಂದು ಒಳ್ಳೆ ಡ್ರೆಸ್ನ ಅಂತ ಹೇಳ್ತೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 355 ರುಪೀಸ್, ಅಂದರೆ 355 ರೂಪಾಯಿಗೆ ಈ ಒಂದು ಡ್ರೆಸ್ನ ನಾನು ಬೈ ಮಾಡಿದೆ. ನಾನು ಆರ್ಡರ್ ಮಾಡಿ ನನಗೆ ಇದು ಸಿಗಬೇಕಾದ್ರೆ ಕರೆಕ್ಟಾಗಿ 1 ವೀಕ್ ಆಯಿತು, ಬೇಗ ಬರಲಿಲ್ಲ. ಯಾಕಂದರೆ ಇದು ಜಾಸ್ತಿ ಮೂವಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಆರ್ಡರ್ ಮಾಡಿದ್ಮೇಲೆ ಬರಲಿಕ್ಕೆ. ನನಗೆ ಬ್ರೌನ್ ಕಲರ್ ಲವರ್ ನಾನು. ಕಾಫಿ ಪೌಡರ್ ಕಲರ್ ನನಗೆ ತುಂಬ ಇಷ್ಟ, ನಮ್ಮ ಅಮ್ಮಂಗೂ ಇಷ್ಟ. ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಮತ್ತೆ ಅಗೇನ್ ಸೇಮ್ ಕಲರಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ ನಮ್ಮ ಮಮ್ಮಿಗೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ, ನಾನು ಮಾಡುವಂತಹ ವಿಡಿಯೋ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.